ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇದು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 4. ಇವತ್ತು ಫಸ್ಟ್ 6 ಗಂಟೆ ಕರೆಕ್ಟಾಗಿ, ಬೆಳಿಗ್ಗೆ 6 ಗಂಟೆ. ಇವತ್ತಿನ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಗುರು. ತಮ್ನೇಲು, ವಿಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ ಇವಾಗ ಸೇವ್ ಅಂತ ಹೊಡೆದ್ಬಿಟ್ರೆ ಇವತ್ತಿನ ಡೇ 3 ವಿಡಿಯೋ ಪಬ್ಲಿಷ್ ಆಗುತ್ತೆ. ಸೊ ತಪ್ಪದೆ ಡೇ 3ನ ವಿಡಿಯೋನ ಕೂಡ ನೋಡ್ತಾ ಇರಬಹುದು. ಡೇ 3 ವಿಡಿಯೋನ ಕರೆಕ್ಟಾಗಿ 6 ಗಂಟೆಗೆ ಹಾಕಿದ್ದೀನಿ. ಸೊ ಟೈಮ್ ಅಂದ್ರೆ ಟೈಮು ಹಾಕಿದ್ದೀನಿ, ನೋಡ್ರಿ. ಇನ್ನು ಆಸ್ ಯೂಶುವಲ್ ಫಸ್ಟ್ ಬಿಸಿನೀರ್ನ ಲೋಟಕ್ಕೆ ಹಾಕೊಂಡು ಇವತ್ತು ಫಸ್ಟ್ ಕುಡಿಬೇಕಾಗಿರೋದು ಬಿಸಿನೀರು. ಅರ್ಧ ಲೀಟರ್ ಬಿಸಿನೀರ್ನ ಫಸ್ಟ್ ಕುಡ್ದೆ, ಅದಾದ್ಮೇಲೆ ಗಾಡಿನ ಸ್ಟಾರ್ಟ್ ಮಾಡಿದೆ. ಇವಾಗ ವರ್ಕೌಟ್ಗೆ ಹೋಗ್ಬೇಕಲ್ಲ ಗುರು, ಡೈಲಿ ವರ್ಕೌಟ್ 45 ಮಿನಿಟ್ಸ್. ಹಂಗಾಗಿ ಸೀದಾ ತೋಟದ ಕಡೆಗೆ. ನಿನ್ನೆ ರಾತ್ರಿ ಮಳೆ ಬಂದ್ಬಿಟ್ಟು ಫುಲ್ ರೋಡ್ ಎಲ್ಲ ಜಾರ್ಕೆ ಆಗ್ಬಿಟ್ಟಿತ್ತು ಗುರು. ಹಂಗಾಗಿ ಸ್ವಲ್ಪ ಹುಷಾರಾಗಿ ಇಲ್ಲಿ ನೋಡ್ಕೊಂಡು ಸೀದಾ ಹೋದೆ. ಇವಾಗ 6:30. ಸೊ ನಮ್ಮ ತೋಟದಲ್ಲಿ ವ್ಯೂ ನೋಡ್ ಗುರು, ಹೆಂಗೈತೆ, ಬ್ಯೂಟಿಫುಲ್ ಆಗೈತೆ ವ್ಯೂ ಮಾತ್ರ. ಸೊ ಗ್ರೀನರಿ. ಸೊ ಹಂಗೆ ಸ್ವಲ್ಪ ಮೇಲೆ ಹೋದ್ರೆ ಇನ್ನು ಸನ್ರೈಸು, ಇನ್ನು ಜಸ್ಟ್ ಗುರು ನೋಡ್ರಿ ಸನ್ರೈಸ್ ಯಾವ ಥರ ಆಗ್ತೈತಂತ. ಇವತ್ತಿನ ವ್ಯೂವೇ ಬೇರೆ ಲೆವೆಲ್ ಗುರು, ಒಳ್ಳೆ ಸಖತ್ತಾಗಿತ್ತು ವ್ಯೂ ಮಾತ್ರ. ಫುಲ್ ಬ್ಯೂಟಿಫುಲ್ ವ್ಯೂ ನೋಡ್ತಾ ಇರಬಹುದು. ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ಕೇಳ್ರಪ್ಪ, ಸೌಂಡ್ ಕೇಳಿಸ್ಕೊಳ್ರಿ. ಓಕೆ, ನಮಸ್ಕಾರ ಎಲ್ಲರಿಗೂ ಕೂಡ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 4. ಸೊ ಇವತ್ತು 4ನೇ ದಿನ ವರ್ಕೌಟಿಗೆ ಬಂದಿರೋದು. ಸೊ ಬೆಳಿಗ್ಗೆ ಈಗ 6:46 ಗುರು. ಸೊ ಅಂದರೆ 6:45. ವ್ಯೂ ನೋಡ್ರಿ ಹೆಂಗೈತೆ, ಸೂರ್ಯೋದಯ ಇನ್ನು ಜಸ್ಟ್ ಇವಾಗಿನೂ ಆಗಿದೆ. ಸೊ ಗೆಳೆಯರೇ, ಸೊ ಬೆಳಿಗ್ಗೆ ಹೊತ್ನಾಗ ಯಾರ್ಯಾರು ಲೇಟಾಗಿ ಎದ್ದೇಳ್ತಿರ್ತಿರಲ್ಲ, ನಿಮಗೆಲ್ಲ ಈ ಥರ ವೈಬ್ಸ್ ಎಲ್ಲ ಸಿಗಲ್ಲ ಬಿಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ. ಸನ್ರೈಸ್ ಆಗ್ತಾನೆ ಆಗಿತ್ತು. ಮಾರ್ನಿಂಗ್ ವೈಬ್ಸೇ ಬೇರೆ ಗುರು, ಬೇರೆ ಲೆವೆಲ್, ಒಂಥರ ಚೆನ್ನಾಗೈತಿ ನೋಡ್ತಾ ಇರಬಹುದು ಇಲ್ಲಿ. ಸೊ ಫುಲ್ ಬ್ಯೂಟಿಫುಲ್ ಆಗಿರುವಂಥ ಸನ್ರೈಸು. ಈ ಕಡೆ ನೋಡಿದರೆ ಫುಲ್ಲು ಬ್ಲೂ ಕಲರ್ ಸ್ಕೈ. ನಿಮ್ಗೆ ಇಲ್ಲಿ ಕಾಣಿಸ್ತೈತೆ ಹಂಗ ಗೊತ್ತಿಲ್ಲ, ತಡ್ರಿ, ಈಗ ಕಾಣಿಸ್ತೈತೆ ನೋಡ್ರಿ, ಫುಲ್ ಬ್ಲೂ ಕಲರ್ ಸ್ಕೈ. ಸೊ ಮೋಡ ಮುಚ್ಚಿದ ವಾತಾವರಣ. ಸೊ ಇಲ್ಲಿ ನಾನು ಒಬ್ಬನೇ ನಿಂತ್ಕೊಂಡು ಇವತ್ತು ಡೇ ವರ್ಕೌಟ್ ಮಾಡಕ್ಕೆ ಬಂದಿದ್ದೀನಿ. ಸೊ ಇವತ್ತು ಡೇ 4 ದಿನ 4. ಇವತ್ತು ಹೆಂಗೈತೆ ಗುರು, ಕಾಲು ನೋವು ಕೈ ನೋವು ಅಂತೀರಾ, ಇವತ್ತು ಸ್ವಲ್ಪ ಕಡಿಮೆ. ಸೊ ಜಾಸ್ತಿ ಇಲ್ಲ. ಸೊ 1ನೇ ದಿವಸ ಅಂತೂ ಫುಲ್ಲು ನೋವು ಗುರು. ಸೊ 2ನೇ ದಿವಸ ಸ್ವಲ್ಪ ಕಡಿಮೆ, ಇನ್ನು 3ನೇ ದಿವಸ ಅಂತೂ ಸ್ವಲ್ಪ ಕಡಿಮೆ. ಇವತ್ತಂತೂ ಇಲ್ಲವೇ ಇಲ್ಲ ಗುರು, 99% ನೋವಿಲ್ಲ. ಸೊ ಇವಾಗ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಬೇಸಿಕ್ ವರ್ಕೌಟ್ಗಳನ್ನ ಮುಗಿಸಿ, ಸೊ ಇವತ್ತು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡ್ಬೇಕಂತ ಮಾಡಿದ್ದೀನಿ. 45 ಮಿನಿಟ್ಸ್ ಅಲ್ಲ. ಸೊ ಹಂಗಾಗಿ ಇನ್ನು ಸಂಜೆ ಕೂಡ ಒಂದು 45 ಮಿನಿಟ್ಸ್ ಮಾಡಬೇಕು. ಜಸ್ಟ್ ವಾಕಿಂಗ್ ಮುಗಿಸಿ ಬಂದೆ. 2 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಗುರು. 2 ಕಿಲೋಮೀಟ್ರ್ ಆಗಲ್ಲ, 1 ಕಿಲೋಮೀಟ್ರ್ ಐತೆ. 2 ಸತಿ ಓಡ್ ಬಂದೆ. ಫುಲ್ ಸುಸ್ತಾಗ್ಬಿಡ್ತು. ಫಸ್ಟು ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂದರೆ ಆಗಲ್ಲ ಗುರು ತಡ್ಕೊಳಕ್ಕೆ. ನಿಜವಾಗ್ಲೂ ಯಾರು ವರ್ಕೌಟ್ ಮಾಡ್ತಿರ್ತೀರಲ್ಲ, ನೀರನ್ನ ಜಾಸ್ತಿ ಯಾಕೆ ಕುಡೀರಿ ಅಂತ ರೂಲ್ಸ್ ಮಾಡಿದ್ರೆ ಅಂದರೆ ಇದಕ್ಕೆ ಇರಬೇಕು. ಫುಲ್ ಸುಸ್ತಾದರೂ ಒಬ್ಬರು ನೀರೇ ಕುಡಿತೀರಲ್ಲ. ಸೊ ಹಂಗಾಗಿ ಫಸ್ಟು ನೀರು ಕುಡಿಬೇಕು. ಓಕೆ, ಅರ್ಧ ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಇದು 1 ಲೀಟ್ರ್ ಬಾಟ್ಲಿ, ಅರ್ಧ ಕುಡ್ದಿದ್ದೀನಿ. ಸೊ ಇವಾಗ ಬೇಸಿಕ್ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಬೇಕು. ಈ ಬೇಸಿಕ್ ಎಕ್ಸರ್ಸೈಸ್ ಏನೇನು ಮಾಡಿದೆ ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ನೋಡ್ಕೋಬಹುದು. ಸೊ ಡೇ ವರ್ಕೌಟ್, ಇವತ್ತಿನ ವರ್ಕೌಟ್ ಬೇಸಿಕ್ ಆಗಿ ಏನೇನೈತೆ ಎಲ್ಲ ಮುಗಿಸಿದೆ. ಓಕೆ, ಈಗ ಸಮಯ 7:35. ಸೊ ಎಲ್ಲ ವರ್ಕೌಟ್ ಮುಗೀತು ಗುರು. ಬೇಸಿಕ್ ವರ್ಕೌಟ್ ಏನೇನು ಮಾಡ್ಬೋದು ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಮಾಡ್ಬೋದು. ಸೊ ಇವತ್ತು ತುಂಬ ಸುಸ್ತಾಗ್ತೈತೆ ಗುರು, ನಿಜವಾಗ್ಲೂ ಹೇಳ್ತೀನಿ. ಇವತ್ತಂತೂ ಫುಲ್ ಸುಸ್ತಾಗ್ತೈತೆ. ಯಾಕೆಂತಂದರೆ ಸೊ ಖಾಲಿ ಹೊಟ್ಟೆಯಲ್ಲಿ ವರ್ಕೌಟ್ ಮಾಡೋದೈತಲ್ಲ, ಭಾರಿ ಕಷ್ಟ. ಸೊ ಹಂಗಾಗಿ ಫಸ್ಟು ತಿನ್ನಬೇಕು, ಆಮೇಲೆ ಮುಂದಿನ ಕೆಲಸ, ಮೆಡಿಟೇಷನ್ ಏನೇ ಇದ್ರು.
ಓಕೆ, ಇಲ್ಲಿಗೆ 1 ಲೀಟ್ರ್ ನೀರು ಕುಡ್ದಂಗೆ ಆತು. ಒಂದೇನು ಗುರು, 1.5. ಸೊ ಬಿಸಿನೀರು ಅರ್ಧ ಲೀಟ್ರು, ಇದೊಂದು ಲೀಟ್ರು ಇವಾಗ ಖಾಲಿ 1.5 ಲೀಟ್ರ್ ಕುಡ್ದೆ ನಿಂಗೆ ಗುರು. ಅದಾದ್ಮೇಲೆ ನಮ್ಮ ಅಪ್ಪಾಜಿ ಪಕ್ಕದೂರು ನಾಚಿಕೇರಿಗೆ ಕಲಿಸ್ಬೋದು ಕರ್ಕೊಂಬರಕ್ಕೆ ಅಂತ ಹೋದೆ. ಇಲ್ಲಿ ಒಂದು ವ್ಯೂ ತೋರಿಸ್ತೀನಿ ನೋಡ್ರಿ, ಹೆಂಗೈತೆ ರೋಡ್ ಅಂತ. ಹೊಸ ರೋಡು ಇಲ್ಲೇ ನೋಡ್ತಿದ್ದೀರಾ. ಸೊ ಇದು ಹೊಸ ಸಿಮೆಂಟ್ ರೋಡ್ ಮಾಡಿರೋದು. ಸೊ ಇದು ಮೊದಲು ತುಂಬಾ ಆಳವಾಗಿತ್ತು, ಸಿಂಗಲ್ ರೋಡ್ ಇತ್ತು ಇಲ್ಲಿ. ಸೊ ಟಾರ್ ರೋಡ್ ಇತ್ತು, ಇವಾಗ ಸಿಮೆಂಟ್ ರೋಡ್ ಮಾಡಿದರೆ. ಇದೇ ರೀತಿ ರೋಡ್ ನಮ್ಮೂರಲ್ಲೂ ಕೂಡ ಆಗ್ತಾ ಇದೆ. ಇವಾಗಿನ್ನು ಮಾಡ್ತಾವ್ರೆ, ಇವಾಗಿನ್ನು ಕನ್ಸ್ಟ್ರಕ್ಷನ್ ಶುರು ಆಗಿದೆ. ಇನ್ನು ಆಲ್ರೆಡಿ 50% ಆಗಿದೆ ಗುರು. ಒಂಥರ ಅರ್ಧ ಮಾಡಿದ್ರೆ ಅಂತ ಹೇಳ್ಬೋದು, ಇನ್ನೂ ಅರ್ಧ ಬಾಕಿ ಇದೆ, ಇವಾಗ ಮಾಡ್ತಾವ್ರೆ. ಇದು ನನ್ನ ಇವತ್ತಿನ ಬೆಳಿಗ್ಗೆ ಡಯಟ್. ಸೊ 10:30 ಇವಾಗ ಬೋಂಡ, ಹಪ್ಪಳ, ಚಿತ್ರಾನ್ನ, ಪಾಯಸ. ಸೊ ಇವತ್ತಿನ ಒಂದು ಡಯಟ್ ಇದು, ಇವತ್ತಿನ ಬೆಳಿಗ್ಗೆ ಡಯಟ್. 10:30 ಆಗೈತೆ ಗುರು, ಇವತ್ತು ಲೇಟ್ ಆಗ್ಬಿಡ್ತು. 3 hours later. ಸೊ ಇವತ್ತು ಬೆಳಿಗ್ಗೆನು ಚಿತ್ರಾನ್ನ, ಇವಾಗಲೂ ಕೂಡ ಚಿತ್ರಾನ್ನ. ಇವಾಗ ಸಮಯ 2:15. ಅದಾದ್ಮೇಲೆ ನಾನು ಬಂದಿದ್ದು ತೋಟಕ್ಕೆ ಊಟ ಕೊಡೋಕ್ಕೆ. ಸೊ ಮಧ್ಯಾಹ್ನ 2 ಗಂಟೆ ಮಲ್ಕೊಂಡಿದ್ದು ಮತ್ತೆ ಚಿತ್ರಾನ್ನ ಬಂದೆ. ಈ ಬೆಕ್ಕಿಗೆ ಹೆಂಗ್ ಗೊತ್ತಾಗುತ್ತೋ ಗುರು, ನಾನು ಕರೆಕ್ಟಾಗಿ ಬಂದ ತಕ್ಷಣ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಬೆಕ್ಕು ಬಂದ್ಬಿಟ್ಟಿದೆ ಇವತ್ತು. ಸದ್ಯ ಇನ್ನೊಂದು 5 ನಿಮಿಷ ಲೇಟಾಗಿ ಬಂದಿದ್ರೆ ಮಳೆಯಲ್ಲಿ ನೆಂದೋಗ್ಬಿಡ್ತಿದ್ದೆ. ಕರೆಕ್ಟ್ ಟೈಮಿಗೆ ತೋಟಕ್ಕೆ ಬಂದೆ ನಮ್ಮ ಅಜ್ಜಿ ಊಟಕ್ಕೆ ಕೊಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ. ಮಳೆ ಮಾತ್ರ ಇವತ್ತು ಮಧ್ಯಾಹ್ನ ಸ್ವಲ್ಪ ಮಳೆ ಬಂತು. ಅದಾದ್ಮೇಲೆ ನಾನು ಹೋಗೋಣ ಅಂತ ಬಂದೆ, ಮತ್ತೆ ಶುರು ಆಗ್ಬಿಡ್ತು ಗುರು ಮಳೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಹೋಗೋಣ ಅಂತ ಬಂದೆ. ಸೊ ಮೇಲೆ ಹುಣಸೆ ಮರ ಇದೆ, ಅದರೊಳಗೆ ಗಾಡಿ ನಿಲ್ಸಿದ್ದೆ. ಸೊ ಮತ್ತೆ ಮಳೆ ಶುರು ಆಯ್ತಲ್ಲ, ಹಂಗೆ ನಿಲ್ಲಿಸ್ಕೊಂಡೆ. ಒಂದು 5 ನಿಮಿಷ ಬಿಟ್ಟು ಹೋಗೋಣ ಅಂತ. ಮಳೆ ಮಾತ್ರ ಬಂತಿತ್ತು. ಫೈನಲಿ 5 ಗಂಟೆ ಆಗಿದೆ. ಸೊ ಇಲ್ಲಿಗೆ ಒಂದು 3 ಲೀಟ್ರ್ ನೀರು ಕುಡ್ದಂಗೆ ಆಯ್ತು ಗುರು. ಸೊ 3 ಲೀಟ್ರು. ಸೊ ನಿಮಗೆ 1 ಲೀಟ್ರ್ ತೋರಿಸಿಲ್ಲ, ಆದ್ರೆ ಖಾಲಿ ಮಾಡಿ ಇನ್ನೊಂದು ಸತಿ ಖಾಲಿ ಮಾಡಿದ್ದೀನಿ. ಈಗ ಇನ್ನೊಂದು ಲೀಟ್ರ್ ಕುಡಿದ್ರೆ ಇವತ್ತಿನ ನೀರು ಕುಡಿಯೋ ಟಾರ್ಗೆಟು ಮುಗೀತು. ಸಮಯ 5 ಗಂಟೆ. ಹೆಂಗೈತೆ ನೋಡ್ರಿ ವ್ಯೂ, ಮಸ್ತಾಗಿದೆ. ಇವತ್ತು ಸ್ವಲ್ಪ ಸೋನೆ ಮಳೆ ಬರತೈತಿ. ಸೊ ನೋಡ್ರಿ, ಸ್ವಲ್ಪ ಸೋನೆ ಮಳೆ ಇವತ್ತು. ಇವಾಗ ಸಮಯ 6 ಗಂಟೆಗೆ 10 ನಿಮಿಷ ಐತೆ, ಅಂದ್ರೆ 5:50. ಇವಾಗ ನಾನು ವಾಕ್ ಹೋಗೋಣ ಅಂತ ಹೊರಟೆ. ನೋಡ್ತಾರ ಬದಲಿ ನಮ್ಮೂರಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರ ಅಂತ ಹೇಳಿದ್ನಲ್ವಾ, ರೋಡ್ ಕಿತ್ತವ್ರಿ, ಇವಾಗ ಹೊಸದಾಗಿ ಮಾಡ್ತಾವ್ರ ರೋಡ್. ಸೊ ಅವಾಗಲೇ ತೋರಿಸಿದ್ನಲ್ಲ ಸಿಮೆಂಟ್ ರೋಡ್, ಅದೇ ತರನೇ ರೋಡ್ ಇಲ್ಲೂ ಕೂಡ ಆಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ. ಓಕೆ ಗೆಳೆಯರೇ, ಇವಾಗ ವಾಕ್ ಬಂದಿದ್ದೀನಿ. ಸೊ ನಮ್ಮೂರಿಂದ ಸ್ವಲ್ಪ ಈ ಕಡೆ ರೋಡ್ ಐತೆ. ಸೊ ಇಲ್ಲ ಹಸಿಂಗೆ ಸ್ವಲ್ಪ ವಾಕ್ ಬಂದಿದ್ದೀನಿ. ಇವಾಗ ಟೈಮು 6 ಗಂಟೆ ನೋಡ್ರಿ, ನಮ್ಮೂರು ಬಸ್ ಬಂತು. ಸೊ 6 ಗಂಟೆಯಲ್ಲಿ ನಾನು ಇವಾಗ ವಾಕ್ ಹೋಗ್ತಾ ಇದ್ದೀನಿ. ಗೆಳೆಯರೇ ನೋಡ್ರಿ ವ್ಯೂ ಹೆಂಗೈತೆ, ಬ್ಯೂಟಿಫುಲ್ ವ್ಯೂ. ಸಂಜೆ ಒಂದು 6 ಗಂಟೆ ಅನ್ಕೊಳ್ರಿ. ಇವಾಗಿನೂ ಬಸ್ಸು ಆಯ್ತು ನಮ್ಮೂರಿಂದು, ಶ್ರೀ ತಿಪ್ಪೇಸ್ವಾಮಿ 6 ಗಂಟೆ ಬಸ್ ಹೋಯ್ತು. ಸೊ ಇವಾಗ ಸ್ವಲ್ಪ ಅಲ್ಲಿವರೆಗೂ ಹೋಗಿ ಬಂದರೆ ವ್ಯೂ ನೋಡಿ ಯಾವ ಥರ ಐತೆ. ಬ್ಯೂಟಿಫುಲ್ ವ್ಯೂ. ಸಣ್ಣ ಇವಾಗಿನ ಮುಣುಗ್ತಾ ಇದ್ದಾನೆ, ಸೂರ್ಯ ಅಸ್ತ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಇಲ್ಲಿ ಕಾರ್ ಬೇರೆ ಬರ್ತೈತೆ. ಇಲ್ಲೊಳ್ಳೆ ಮಸ್ತ್ ಐತೆ ವ್ಯೂ ಮಾತ್ರ. ಇವತ್ತು ಸ್ವಲ್ಪ ಮಳೆ ಆಗೈತೆ ಗುರು, ಇವತ್ತು ಸ್ವಲ್ಪ ಮಳೆ ಬಂದಿರೋದ್ರಿಂದ ಒಳ್ಳೆ ಮಸ್ತಾಗಿದೆ ಅಂತ ಹೇಳ್ಬೋದು. ವ್ಯೂ ಮಾತ್ರ, ಮೋಡ ಮಾತ್ರ ಮಸ್ತಾಗಿ ಒಳ್ಳೆ, ಅಲ್ಲಲ್ಲಿ ಕ್ಲೌಡಿ ಫೀಲಿಂಗು ಇವತ್ತು. ನೋಡ್ರಿ ಹೆಂಗೈತೆ ವ್ಯೂ. ಸೊ ಇಲ್ಲಿ ನಾನು ವಾಕ್ ಹೋಗ್ತಾ ಇದ್ದೀನಿ. ಇಂಥ ವ್ಯೂ ಇದ್ದಾಗ ವಾಕ್ ಹೋಗೋಕೆ ಒಂಥರ ಸಖತ್ತಾಗಿರುತ್ತೆ ಗುರು. ಓಕೆ, ಇದು ನನ್ನ ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ. ಸೊ ಡೇ 4 ದಿನ 4 ಇವತ್ತು. ಇದು ಇವತ್ತಿನ ರಾತ್ರಿ ಡಯಟು, ಮುದ್ದೆ ಸಾಂಬಾರು. ಇವತ್ತಿನ ರಾತ್ರಿ ಡಯಟು ಡೇ 4. ಎಲ್ಲ ಟಾಸ್ಕು ಕಂಪ್ಲೀಟ್ ಮಾಡಿದ್ಮೇಲೆ ಲಾಸ್ಟಿಗೆ ಉಳ್ಕೊಳ, ಈ ಬರ್ಕೊಳ ಟಾಸ್ಕ್ ಮಾತ್ರ ಲಾಸ್ಟಿಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದೊಂದನ್ನು ಇವಾಗ ಮುಗಿಸಿದೆ ಜಸ್ಟ್. ಸೊ ಇವತ್ತಿನ ಎಲ್ಲ ಟಾಸ್ಕು ಕೂಡ ಕಂಪ್ಲೀಟ್ ಆಗಿದೆ. ನೀರು ಕೂಡ ಕಂಪ್ಲೀಟೆಡ್, 4 ಲೀಟರ್ಗಿಂತ ಜಾಸ್ತಿನೇ ಕುಡಿದಿದ್ದೀನಿ. ಸೊ ಇನ್ನು ಬರ್ಕೊಂಡಿದ್ದು ಆಯಿತು. ಇನ್ನು ಗೊತ್ತಲ್ಲ, ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ ಕೂಡ ತೆಕ್ಕೊಂಡಿದ್ದೀನಿ. ಹೊರಗಡೆ ಎಲ್ಲೂ ತಿನ್ನಕ್ಕೆ ಹೋಗಿಲ್ಲ, ನಾನೇ ಫೋಟೋ ಹಾಕಿದ್ನಲ್ಲ ಏನೇನು ತಿಂದಿದ್ದೀನಿ ಬೆಳಗ್ಗೆಯಿಂದ ಅಂತಂದು. ಸೊ ಎಲ್ಲ ಅದನ್ನು ಮುಗಿಸಿದ್ದಾಯ್ತು. ಸೊ ವರ್ಕೌಟ್ ಕೂಡ ಅಷ್ಟೇ. ಸೊ ಗೆಳೆಯರೇ, ಡೇ 4 ಇದು 4ನೇ ದಿನ. ಈ ಒಂದು 75 days ಹಾರ್ಡ್ ಚಾಲೆಂಜಿನ 4ನೇ ದಿನ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಆಮೇಲೆ ಇನ್ನೂ ಸ್ವಲ್ಪ ಜನ ಕೇಳ್ತಿದ್ರ CGK ಚಾನಲಲ್ಲಿ ವಿಡಿಯೋ ಆಗ್ತಿಲ್ಲ ಯಾಕೆ ಗುರು
ಆಮೇಲೆ ಹೊಸ ಮಳೆ ಬಂತು ಅಂತಂದು ಹಳೇದನ್ನ ಮರಿಬೇಡ್ರಿ ಅಂತಂದು ಸ್ವಲ್ಪ ಜನ ಕಮೆಂಟ್ ಆಗ್ತಿದ್ದೀರಾ. ಇಲ್ಲ ಹಂಗೇನಿಲ್ಲ, ವಿಡಿಯೋಸ್ ಬರ್ತವೆ. ಸೊ ಈಗ ಸದ್ಯಕ್ಕೆ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿದೆ. ಮತ್ತೆ ನಾಳೆ ನಾನು ಹಿಂದೂ ಮಹಾಗಣಪತಿ ಚಿತ್ರದುರ್ಗ ನಮ್ಮ ದುರ್ಗಾ ಗಣಪತಿ ತಗ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ವಿ ಜಿಗೆ ನಾವೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದೀವಪ್ಪ. ಸೊ ಅವನಿಗೆ ಹುಷಾರಿಲ್ಲ ಅಂತ ಬೇರೆ ಅಂದ ಇವತ್ತು. ನೋಡೋಣ ನಾಳೆ ಏನಾದ್ರು ಪ್ಲಾನಿಂಗ್ ಅವನು ಹೋಗ್ಬೇಕಂತಂದ್ರೆ ಹೋದ್ರೆ ನಾನು ಕೂಡ ಬರ್ತೀನಿ ದುರ್ಗ. ಸೊ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಗೊತ್ತಲ್ಲಪ್ಪ, ಇಂಡಿಯಾದಲ್ಲೇ ಟಾಪು. ಸೊ ಬರ್ಬೇಕಂತಿದ್ದೀನಪ್ಪ, ನಾನು ಎಂದೂ ಬಂದಿಲ್ಲ, ಫಸ್ಟ್ ಟೈಮು ಬರ್ಬೇಕಂತಿದ್ದೀನಿ. ನೋಡೋಣ, ಆದರೆ ಬರ್ತೀನಿ, ಅದನ್ನು ಕೂಡ ಕವರೇಜ್ ಮಾಡೋಣ, ಅದ್ರದ್ದು ಕೂಡ ಒಂದೆರಡು ವಿಡಿಯೋ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಇದು 75 ಡೇಸ್ ಆರ್ಡ್ ಚಾಲೆಂಜಿನ ದಿನ 4.